5,000 ಕೋಟಿ ರೂಪಾಯಿಯ ಕಬ್ಬಿನ ಬಾಕಿಯನ್ನ ಈ ರಾಜ್ಯದಲ್ಲಿ ಕಾರ್ಖಾನೆ ಮಾಲೀಕರ ಸುಮಾರು 3 ತಿಂಗಳ 4 ತಿಂಗಳ 2 ತಿಂಗಳ ಒಂದು ತಿಂಗಳ ಬಾಕಿ ಕೊಟ್ಟಿಲ್ಲ. ಇವತ್ತ ಸುಮಾರು 10-20 ಲಕ್ಷ ರೈತರು ಇವತ್ತು ಕಣ್ಣಾಗ ನೀರು ತಂದು ಅಳ್ತಾ ಇದ್ದಾರೆ. ಆದ್ರೂ ಕೂಡ ಈ ಕಬ್ಬಿನ ಬಿಲ್ ಅನ್ನು ಕೊಡಿಸಬೇಕಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿ ಚಿಂತೆ ಮಾಡಲಿಲ್ಲ, ಶುಗರ್ ಮಂತ್ರಿ ಚಿಂತೆ ಮಾಡಲಿಲ್ಲ, 225 ಮಂದಿ ಶಾಸಕರು ಚಿಂತೆ ಮಾಡಲಿಲ್ಲ. ಯಾಕಂದ್ರೆ 20 ಲಕ್ಷ ಇವತ್ತ ಕಬ್ಬು ಬೆಳೆಗಾರರ ಕೋಟ್ಯಾಂತರ ಜನ ಇವ್ರಿಗೆ ಮತದಾನ ಮಾಡಿದ್ದಾರೆ. ಇವತ್ತಲ್ಲಿ ಬೆಳಗಾವಿಯೊಳಗೆ ಬೆಂಗಳೂರೊಳಗೆ ಬಜೆಟ್ ಅಧಿವೇಶನ ನಡೆದು ಅಲ್ಲೂ ಕೂಡ ಚರ್ಚೆ ಮಾಡ್ತಾ ಇಲ್ಲ. ಅಂದ್ರ ಇವರೆಲ್ಲ ರೈತ ದ್ರೋಹಿಗಳದಾರ. ರೈತರು ಸಾಯಿಲ್ಪ 12 ತಿಂಗಳ ಕಬ್ಬು ಬೆಳೆದ ನಾವ ಬಂಡವಾಳ ಹಾಕಿ 15 ತಿಂಗಳ ಬಿಲ್ ಬಂದಿಲ್ಲ, ಆ ಕುಟುಂಬ ಸಾಯಿಲ್ಕರೆ ಬಾಕಿ ಕೊಡಿಸಬೇಕನ್ನುವಂತ ಚಿಂತೆ ಸರ್ಕಾರಗಳಿಗಿಲ್ಲ, ಈ ಶುಗರ್ ಕಮಿಷನರ್ಗಿಲ್ಲ. ಮುಖ್ಯಮಂತ್ರಿ ಮನವರಿಕೆ ಮಾಡಿದ್ರು, ಎಲ್ಲಾ ಸರ್ಕಾರಗಳಿಗೆ ಮಾಡಿದ್ರು. ಆದ್ರೂ ಅದೇನಾಯ್ತು ಗೊತ್ತಿಲ್ಲ. ಬಟ್ ಇದನ್ನ ಎಂದೂ ಸುಧಾರಣೆ ಮಾಡಲಿಲ್ಲ. ಅವ್ರೇನು 5 ಮಂದಿ ಒಬ್ಬ ಕಮಿಷನರ್ ಇದಾರು, ಅದ್ರೊಳಗ ಇನ್ನೊಬ್ಬರ ಕರಿಬಸು ಸಾಹೇಬ್ ಅಂತ ಹೋಗೋದನ್ನು ಇನ್ನೊಂದಿಬ್ರು 3-4 ಮಂದಿ ಇದಾರೆ ಅಷ್ಟ, ಏನೂ ಇಲ್ಲ. ಎಂತ ಕರ್ಮ ಹೇಳ್ರಿ. ಸುಮಾರು 40,000 ಕೋಟಿ ರೂಪಾಯಿ ಇದರಿಂದ ಸ್ಪಿರಿಟ್ ತಯಾರಾಗಿ ಸರ್ಕಾರಕ್ಕ 40-50 ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರಕ್ಕ ಈ ರಾಜ್ಯದ ಮುಖ್ಯಮಂತ್ರಿಗೆ ತೆರಿಗೆ ಹಣ ಹೋಗ್ತತಿ. ಇದಕ್ಕೊಂದು 50 ಕೋಟಿ ಖರ್ಚು ಮಾಡಿ ಈ ಇಲಾಖೆ ಸದೃಢ ಮಾಡಲಿಲ್ಲ ಅಂದ್ರೆ ದುರ್ದೈವ. ಕಾರ್ಖಾನೆಗೆ ಲೂಟಿ ಮಾಡೋದ್ರಲ್ಲಿ ಯಾರು ಸ್ಪಿರಿಟ್ ಲೂಟಿ ಮಾಡಿ ಬೇರೆ ಕಡೆ ಮಾರ್ತಾರೋ ಗೊತ್ತಿಲ್ಲ. ಇದ್ನಾಲ್ ಏನ ಸರ್ಕಾರ ಹೋಗ್ತಕ್ಕಂಥವು ಎಲ್ಲ ಕೂಡ ಮಾಡ್ತಿರ್ತಾರೆ. ಅದ್ರ ಸಂಬಂಧ ಇದು ಸರ್ಕಾರಕ್ಕೂ ಲಾಭ ಐತಿ, ಇವತ್ತು ರೈತರಿಗೂ ಕೂಡ. ನೋಡ್ರಿ, ಕಬ್ಬಿನ ಬಾಕಿ ಕಾರ್ಖಾನೆ ಚಾಲುವಾಗಿ ಸುಮಾರು 3-4 ತಿಂಗಳಾಯ್ತು, ಹೌದ್ರಿ. ಕೆಲವು ಕಾರ್ಖಾನೆಗಳು 3 ತಿಂಗಳಾದ ಬಾಕಿ ಕೊಟ್ಟಿಲ್ಲ, ಕೆಲವು ಕಾರ್ಖಾನೆಗಳು 2 ತಿಂಗಳಾದ ಕೊಟ್ಟಿಲ್ಲ, ಕೆಲವು ತಿಂಗಳಾದ್ರೂ ಕೂಡ ಕೊಟ್ಟಿಲ್ಲ. ಸುಮಾರ ಈ ರಾಜ್ಯದಾಗ 5,000 ಕೋಟಿ ರೂಪಾಯಿ ಬಾಕಿ ಉಳಿದ. ನಮ್ಮ ಇಡೀ ರಾಜ್ಯದೆಲ್ಲ ಕಬ್ಬಿನ ಬಿಲ್ ಕೂಡಿ 20,000 ಕೋಟಿ, ಬಹಳ ಅದರೊಳಗೆ 5,000 ಕೋಟಿ ರೂಪಾಯಿ ಕಬ್ಬಿಣ ಬಾಕಿ ಉಳಿಸ್ಕೊಂಡರು. ಈ ನಿರಾಣಿ ಅಂತವ್ರ ಮತ್ತು ಬಹಳ ದೊಡ್ಡ ದೊಡ್ಡ ಮಂದಿ ಉಳಿಸ್ಕೊಂಡ್ರು ಜಾಸ್ತಿ. ಪುಣ್ಯಾತ್ಮಗಳು ನೋಡ್ರಿ, 225 ಮಂದಿನ ಅಧಿಕಾರ ಕೊಟ್ಟು ಕಳಿಸುದು. ಈಗ ಬಹುಶಃ ಬಜೆಟ್ ಅಧಿವೇಶನ ಪ್ರಾರಂಭ ಒಬ್ರು ಕೂಡ ಬಾಯಿ ಬಿಟ್ಟಾರ. ನಾನು ಕೇಳಿದ್, ಮತ್ತೆ ಯಾರು ಕೇಳ್ರಿ? ಪ್ರಕಾಶ್ ಅದಕ್ಕಾಗಿ ಇವೆಲ್ಲ ನಡೀತಾವ. ನಾವು ಅದಕ್ಕ ಇವತ್ತ ಈ ಶುಗರ್ ಕಮಿಷನರ್ ಆಫೀಸ್ ಎದುರುಗಡೆ ಬೆಳಗಾವಿ ಮುಂದೆ ಬಂದು ಕೂತು ಇದೀಗ ನಮ್ಮ ACP ಸರ್ ಹೇಳತ್ತಾರೆ, ಬಹುಶಃ ಶುಗರ್ ಕಮಿಷನರ್ಗೇನು ಆರಾಮಿಲ್ಲ. ಇರಲಿ, ಏನು ತೊಂದರೆ ಇಲ್ಲ, ಆರಾಮಿದ್ರೆ ನಮ್ದೇನು ಅದಕ್ಕೆ ಇರೋದಿಲ್ಲ. ನಮಗೆ ಕಬ್ಬಿನ ಬಾಕಿ ಅಷ್ಟ ಬೇಕಾಗಿದೆ. ನಮಗೇನೋ ಫೋನ್ ಕೊಡಿಸಿದ್ರು ಅಷ್ಟ, ಶಿವಾನಂದ ಪಾಟೀಲ್ ಕೊಡಿಸಿದ್ರು ಅಷ್ಟ, ಮುಖ್ಯಮಂತ್ರಿ ಕೊಡಿಸಿದ್ರು ಅಷ್ಟ. ನಮ್ಗೇನೆ ಯಾರ ಮುಖ ನೋಡ್ಬೇಕಂತೇಳಿ ನಾವು ಇಲ್ಲಿ ಬಂದಿರ್ತಕ್ಕಂಥವಲ್ಲ. ಬಾಕಿ ಕೊಡ್ಬೇಕು, ನಾವು ಹೋಗ್ಬೇಕು ಅಂದ್ರೆ ಅವ್ರು ದಗದೇನ 3 ತಿಂಗಳಂದ್ರೆ ಬಾಕಿ ಕೊಟ್ಟಿಲ್ಲ ಅಂದ್ರೆ ಶಿವಾನಂದ ಪಾಟೀಲ್ ಅದಕ್ಕೊಬ್ರು ಮಂತ್ರಿ ಇದಾರು, ಶುಗರ್ ಕಮಿಷನರ್ ಇದಾರು. ಈ ಕಮಿಷನ್ ಈಗ 2 ದಿನ ಆಗ್ಬಿಡ್ರಿ ಆರಾಮಿರಕ್ಕೆ. ಆರಾಮಿಲ್ಲ ಅಂದ್ರೆ ಫೋನ್ಯಾಗೂ ಮಾತಾಡ್ಬೋದು, ಏನ್ ಬೇಕಾದ ಕೆಲಸ ಮಾಡ್ಬೋದು. ಫ್ರೆಂಡ್ ಮಾತಾಡ್ತೈತೆ. ಹಿಂದೊಬ್ರ ಕಮಿಷನರ್ ಇದ್ರ, ಅವರು ಕೂಡ ಯಾವ 14 ದಿವಸನಾಗ ಬಾಕಿ ಕೊಟ್ಟಿಲ್ಲ. ಇಲ್ಲಿವರೆಗೆ ಯಾರ್ಯಾರು ಬಾಕಿ 2 ತಿಂಗಳು ಲೇಟ್ ಮಾಡ್ರಿ ಇಂಟ್ರೆಸ್ಟ್ ಆಗಿ ಕೊಡ್ಬೇಕು ಅನ್ಬಿಡ್ದ, ಬೆಳಿಗ್ಗೆ ಅನ್ಬಿಡ್ದ, ಕಮಿಷನರೇ ಇಲ್ಲ. ಉಪನಿರ್ದೇಶಕರು ನಮ್ಮೇನ ಕಮಿಷನರ್ದರು ಅವರ ಕೆಳಗೆ ಇವರು ಇವರು ಕೆಲಸ ಮಾಡ್ತಾರ. ಬಹಳಷ್ಟು ಇವ್ರು ಅದಾರ. ಇವರೊಬ್ಬರೇ ಕಾಯಂ ಉಳ್ತಾರ ಮಾತ್ರ. ಇಲ್ಲಿ ನಾನೊಂದು 10 ವರ್ಷ 15 ವರ್ಷದಾಗ ನೋಡ್ತೀನಿ. ಈ ಕರಿಬಸು ಸಾಹೇಬ್ ಏನದನ್ನು ಒಬ್ಬ ಮಾಹಿತಿ ಕೊಡಕ್ಕಾಗಿ ಇಟ್ಟಿದಾರ, ಪಾಪ ಅಷ್ಟ. ದುರ್ದೈವ, ಏನ್ ಮಾಡಕ್ ಬರೋದಿಲ್ಲ. ಸಾಹೇಬ್ರ ಬಾಕಿ ಎಷ್ಟು ಉಳ್ದತ್ರಿ? ಎಸ್ ಆರಾಮ್ ಸರಿ 4,700 ಕೋಟಿ ರೂಪಾಯಿ ಬಾಕಿ ಉಳಿದದ್ದು ಹೇಳ್ರಿ. 4,700 ಕೋಟಿ ಹಿಂದೆ ರೈತರು ಎಷ್ಟಿದಾರ? ಒಂದು 20 ಲಕ್ಷ ರೈತರು ಅದಾರಲ್ಲ, ರೈತರು ಅದಾರ್ರಿ.
20 ಟನ್ ಅವನು 100 ಟನ್ ಅವನು 1000 ಟನ್ ಅವನು 500 ಟನ್ ಅವನು 10 ಲಕ್ಷ ಇಡ್ರಿ 10 ಲಕ್ಷ ಅಂದ್ರೆ ಏನ ಸಾಮಾನ್ಯ ಅಲ್ಲ. ನನಗೆ ನಿನ್ನೆ ಒಬ್ಬ 20 ಟನ್ ಒತ್ತಾಯಿಸಿದ್ರೆ ಜಡಿಪಿ ಅವ್ರ 20-30 ಟನ್ ಐತ್ರಿ. ನನ್ನ ಮಗಳದ ಮದುವೆ ಮಾಡ್ಬೇಕಾಗಿದ್ರಿ ಅಧ್ಯಕ್ಷ, ನಿಮ್ ಕಾಲ್ ಬೀಳ್ತನ್ರಿ, ರೊಕ್ಕ ಕೊಡಿಸ್ರಿ. ಚುನ್ನಪ್ಪ ಸಾಹೇಬರು ಇನ್ನೇನು ನಮಗೆ ಸುಮಾರು 15 ವರ್ಷದಿಂದ ಸ್ನೇಹಿತರಿದ್ದಾರೆ. ಇವತ್ತಿಗೆ 28/2 ಫೆಬ್ರವರಿ ಎಂಡಿಂಗು 4,700 ಕೋಟಿ ಬಾಕಿ ಇದೆ. ಅಂದರೆ 2 ಶುಗರ್ ಫ್ಯಾಕ್ಟ್ರಿಗಳು 100% ಪೇಮೆಂಟ್ ಮಾಡಿದ್ದಾರೆ. 79 ಫ್ಯಾಕ್ಟ್ರಿಗಳದ್ದು ಪೆಂಡಿಂಗ್ ಇದೆ. ಆಲಸಿದ್ದನಾಥ ನಿಪ್ಪಾಣಿ ಮತ್ತೆ ವೆಂಕಟೇಶ್ವರ ಪವರ್ ಪ್ರಾಜೆಕ್ಟ್ ಬೆಳಕೆ ಆಗ 2 ಫ್ಯಾಕ್ಟ್ರಿಗಳದ್ದು 100% ಪೇಮೆಂಟ್ ಆಗಿದೆ. ಈಗ ನಾವು ಬಾಕಿ ಇರೋದಕ್ಕೆ ಶುಗರ್ ಕಮಿಷನರ್ ಆಫೀಸು ಸುಮ್ಮನೆ ಕೂತಿಲ್ಲ, ಸಾಕಷ್ಟು ಪ್ರಯತ್ನ ನಡೆಸಿದೆ. 6ರಿಂದ 7 ಸಾರಿ ಶಾಸನಬದ್ಧ ನೋಟಿಸ್ಗಳನ್ನ ಜಾರಿ ಮಾಡಿದ್ದೀವಿ. ಹಂಗಾಗಿ 80% ಪೇಮೆಂಟ್ ಆಗಿದೆ. 80% ಅಂದರೆ 22,000 ಕೋಟಿ ಕೊಡಬೇಕಾಗಿದ್ದು ಈಗ ಸುಮಾರು 17,500 ಕೋಟಿ ಪೇಮೆಂಟ್ ಆಗಿದೆ. ಇನ್ನು 4,700 ಕೋಟಿ ಬಾಕಿ ಇದೆ. ಅಂದರೆ ಬೇರೆ ಸ್ಟೇಟ್ಗಳು ಕಂಪೇರ್ ಮಾಡಿದ್ರೆ ನಮ್ಮದು ಸಹ ಪ್ರೋಗ್ರೆಸ್ ಚೆನ್ನಾಗಾಗಿದೆ. ಕಂಪೇರಿಟಿವ್ಲಿ ಮಹಾರಾಷ್ಟ್ರ ಅಂಡ್ ಉತ್ತರ ಪ್ರದೇಶ್ ದೇಶದಲ್ಲಿ 2 ಸ್ಟೇಟ್ಗಳು ಹೈಯೆಸ್ಟ್ ಶುಗರ್ ಪ್ರೊಡಕ್ಷನ್ ಇರೋಂಥ ಸ್ಟೇಟ್ಗಳು. ಆ 2 ಸ್ಟೇಟ್ಗಳು ಕಂಪೇರ್ ಮಾಡಿದ್ರೆ ನಮ್ಮ ಸ್ಟೇಟೂ ಸಹ ಪೇಮೆಂಟ್ ಪ್ರೋಗ್ರೆಸ್ನಲ್ಲಿ ತುಂಬ ಮುಂದೆ ಇದೆ. ಜೊತೆಗೆ ನಾವು ಯಾವ ಶುಗರ್ ಫ್ಯಾಕ್ಟ್ರಿ 75%ಗಿಂತ ಪೇಮೆಂಟು ಯಾರು ಕಡಿಮೆ ಮಾಡಿದಾರೋ ಆ ಎಲ್ಲ ಫ್ಯಾಕ್ಟ್ರಿಗಳಿಗೂ ಸಹ ನಾವು ನೋಟಿಸ್ ಇಶ್ಯೂ ಮಾಡಿದ್ದೀವಿ. ನೋಟಿಸ್ ಇಶ್ಯೂ ಮಾಡಿ ನೀವು ಪೇಮೆಂಟ್ ಮಾಡಲಿಲ್ಲ ಅಂದರೆ ನಾವು ರಿಕವರಿ ನೋಟಿಸ್ ಇಶ್ಯೂ ಮಾಡ್ತೀವಿ ಅನ್ನೋದನ್ನ ಮೆಸೇಜ್ ಕೊಟ್ಟಿದ್ದೀವಿ.